ಒಂಟಿಯಾಗಿದ್ದ ಇಬ್ಬರು ಸೊಸೆಯರು ಬಾಯ್ ಫ್ರೆಂಡ್ ಮಾಡಿಕೊಂಡರು. ಈಕೆಯ ಹೆಸರು ಸರೋಜಾ. ಈಕೆ ದುಬೈನಲ್ಲಿರುವ ತನ್ನ ಮಗನ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಿರುತ್ತಾಳೆ. ಇವರಿಬ್ಬರು ಆಕೆಯ ಸೊಸೆಯರು ಜ್ಯೋತಿ ಹಾಗೂ ನಿರ್ಮಲಾ. ಇವರಿಬ್ಬರು ಅತ್ತೆಯ ಸೇವೆಯನ್ನು ಚೆನ್ನಾಗಿ ಮಾಡುತ್ತಾರೆ. ನಂತರ ಜ್ಯೋತಿ ಅತ್ತೆಗೆ ಬಲವಂತವಾಗಿ ಔಷಧಿಯನ್ನು ಕುಡಿಸಿ ಮಲಗುವ ಸಮಯವಾಗಿದೆ ಎಂದು ಹೇಳಿ ಅತ್ತೆಯನ್ನು ಮಲಗಿಸಿ ಇಬ್ಬರು ಹೊರಗಡೆ ಬರುತ್ತಾರೆ. ಜ್ಯೋತಿ ಹಾಗೂ ನಿರ್ಮಲಾ ಇಬ್ಬರು ನಗಾಡಲು ಶುರು ಮಾಡುತ್ತಾರೆ. ಈ ಮುದುಕಿಯ ಸೇವೆ ಮಾಡಿ ಸಾಕಾಗಿತ್ತು. ಇವತ್ತು ಈಕೆಗೆ 2 ನಿದ್ರೆ ಮಾತ್ರೆಗಳನ್ನು ಹಾಕಿದ್ದೇನೆ. ಮನೆಗೆ ಬೆಂಕಿ ಹತ್ತಿಕೊಂಡರೂ ಆಕೆಗೆ ಎಚ್ಚರವಾಗುವುದಿಲ್ಲ ಎಂದು ಹೇಳಿ ಇಬ್ಬರು ನಗುತ್ತಾರೆ. ನಂತರ ಇಬ್ಬರು ಸೇರಿ ಸಿಗರೆಟ್ ಸೇದುತ್ತಾರೆ. ನಂತರ ಇಬ್ಬರು ತನ್ನ ಬಾಯ್ ಫ್ರೆಂಡ್ಗಳನ್ನು ಮನೆಗೆ ಕರೆಸುತ್ತಾರೆ. ಆಗ ಅವರು ಮನೆಯ ಒಳಗೆ ಬರುವಾಗ ಪಕ್ಕದ ಮನೆಯ ವಿಮಲಾ ನೋಡಿಬಿಡುತ್ತಾಳೆ. ನಂತರ ನಿರ್ಮಲಾ ಬಾಯ್ ಫ್ರೆಂಡ್ ಅವಿನಾಶ್ ಹಾಗೂ ಜ್ಯೋತಿಯ ಬಾಯ್ ಫ್ರೆಂಡ್ ಚಂದನ್ ಇಬ್ಬರು ರೊಮ್ಯಾನ್ಸ್ ಶುರು ಮಾಡುತ್ತಾರೆ. ಮರುದಿನ ಎಚ್ಚರವಾದಾಗ ಸರೋಜಾಗೆ ತಲೆನೋವು ಬಂದಂತಾಗುತ್ತದೆ. ನಾನು ಏಕೆ ಇಷ್ಟೊಂದು ನಿದ್ದೆ ಮಾಡುತ್ತಿದ್ದೇನೆ ಎಂದು ಆಕೆ ಚಿಂತೆ ಮಾಡುತ್ತಾಳೆ. ಆಗ ಜ್ಯೋತಿ, ಈ ವಯಸ್ಸಿನಲ್ಲಿ ಇದು ಸಾಮಾನ್ಯ, ಅದಕ್ಕೆ ಈಗ ಟೀ ಕುಡಿಯಿರಿ ಎಂದು ಕೊಡುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಪಕ್ಕದ ಮನೆಯ ವಿಮಲಾ ಬಂದು ನಾನು ಸರೋಜಾಳನ್ನು ಭೇಟಿ ಮಾಡಬೇಕು ಎಂದು ಹೇಳುತ್ತಾಳೆ. ಸಂಶಯ ಬಂದ ಜ್ಯೋತಿ ಆಕೆಯನ್ನು ಒಳಗಡೆ ಬಿಡುವುದಿಲ್ಲ. ಅವರಿಗೆ ಹುಷಾರಿಲ್ಲ ಎಂದು ಹೇಳಿ ವಿಮಲಾಳನ್ನು ಹೊರಗೆ ದಬ್ಬುತ್ತಾಳೆ. ಅಂದು ರಾತ್ರಿ ನಿರ್ಮಲಾ ಕೊಟ್ಟ ಮಾತ್ರೆಗಳನ್ನು ನುಂಗಲು ಸರೋಜಾ ನಿರಾಕರಿಸುತ್ತಾಳೆ. ಆಗ ಜ್ಯೋತಿ ಅಮ್ಮನಿಗೆ ಏಕೆ ಬಲವಂತ ಮಾಡುತ್ತೀಯಾ, ಇವತ್ತು ಹಾಲು ಕುಡಿಯಲಿ ಸಾಕು ಎಂದು ಹೇಳುತ್ತಾಳೆ. ನಂತರ ಹೊರಗೆ ಬಂದ ಮೇಲೆ ಜ್ಯೋತಿ, ನನಗೆ ಆ ಮುದುಕಿ ಹಠ ಮಾಡುತ್ತಿದ್ದುದು ಗೊತ್ತಾಗಿ ಹಾಲಿನಲ್ಲಿ 3 ನಿದ್ರೆ ಮಾತ್ರೆಗಳನ್ನು ಹಾಕಿ ತಂದು ಕೊಟ್ಟಿದ್ದೇನೆ ಎಂದು ಹೇಳುತ್ತಾಳೆ. ನಂತರ ಅವಿನಾಶ್ ಹಾಗೂ ಚಂದನ್ ಬರುತ್ತಾರೆ. ಎಲ್ಲರೂ ಸೇರಿ ಎಣ್ಣೆ ಪಾರ್ಟಿಯನ್ನು ಶುರು ಮಾಡುತ್ತಾರೆ. ಎಂದಿನಂತೆ ಚಂದನ್ ಜ್ಯೋತಿಯನ್ನು ಕರೆದುಕೊಂಡು ಅವಳ ರೂಮಿಗೆ ಹೋಗಿ ರೊಮ್ಯಾನ್ಸ್ ಶುರು ಮಾಡುತ್ತಾನೆ. ಮರುದಿನ ಬೆಳಗ್ಗೆ ಆದರೂ ಜ್ಯೋತಿ ಹಾಗೂ ಚಂದನ್ ನಿದ್ರೆಯಲ್ಲಿ ಬಿದ್ದಿರುತ್ತಾರೆ. ಆಗ ಸರೋಜಾಗೆ ಎಚ್ಚರವಾಗಿ ಬಿಡುತ್ತದೆ. ಆಕೆ ಹುಡುಕಿಕೊಂಡು ಜ್ಯೋತಿಯ ರೂಮಿಗೆ ಬರುತ್ತಾಳೆ. ಅಷ್ಟರಲ್ಲಿ ಎಚ್ಚರಗೊಂಡ ಜ್ಯೋತಿ ಚಂದನ್ನನ್ನು ಮಂಚದಿಂದ ಕೆಳಗೆ ತಳ್ಳಿ ಹಾಸಿಗೆ ಕ್ಲೀನ್ ಮಾಡುತ್ತಿದ್ದೆ ಎಂದು ಸರೋಜಾಳಿಗೆ ಸುಳ್ಳು ಹೇಳುತ್ತಾಳೆ. ಅದೇ ಸಮಯಕ್ಕೆ ನಿರ್ಮಲಾ ಬಂದು, ಅತ್ತೆ ನೀವು ಏಕೆ ಧೂಳು ಕುಡಿಯುತ್ತೀರಾ, ಬನ್ನಿ ಟೀ ಕೊಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಎಳೆದುಕೊಂಡು ಹೋಗುತ್ತಾಳೆ. ಆಗ ಜ್ಯೋತಿಗೆ ಸಮಾಧಾನವಾಗುತ್ತದೆ. ನಂತರ ಪಕ್ಕದ ಮನೆಯ ವಿಮಲಾ ಟೆರೆಸ್ ಮೇಲಿದ್ದ ಸರೋಜಾಳನ್ನು ನಿಮಗೆ ಏನೋ ಒಂದು ವಿಷಯ ಹೇಳಬೇಕು ಎಂದು ಹಿತ್ತಲಿಗೆ ಕರೆಯುತ್ತಾಳೆ. ಆಗ ವಿಮಲಾ, ನೀವು ಮಲಗಿದ ಮೇಲೆ ರಾತ್ರಿ ನಿಮ್ಮ ಸೊಸೆಯರ ಬಾಯ್ ಫ್ರೆಂಡ್ ಮನೆಗೆ ಬರುತ್ತಿದ್ದಾರೆ. ಅಲ್ಲಿ ಏನೋ ತಪ್ಪು ನಡೆಯುತ್ತಿದೆ, ನನಗೆ ಗೊತ್ತಿಲ್ಲ. ನಿನ್ನೆ ಕೂಡ ನಿಮಗೆ ಹೇಳಲು ಬಂದಿದೆ, ಆದರೆ ನಿಮ್ಮ ಸೊಸೆ ನನ್ನನ್ನು ಆಚೆಗೆ ಅಟ್ಟಿಬಿಟ್ಟಳು ಎಂದು ವಿಷಯ ತಿಳಿಸುತ್ತಾಳೆ. ಮರುದಿನ ಸರೋಜಾ ತನ್ನ ಅಣ್ಣ ರಾಜೇಶ್ನನ್ನು ಮನೆಗೆ ಕರೆಸಿ ನನ್ನ ಸೊಸೆಯರು ಮಾಡುತ್ತಿದ್ದ ಮೋಸವನ್ನು ಹೇಳಿ ಅವರು ಏನೇ ಮಾಡಿದರೂ ನನಗೆ ಎಚ್ಚರವಾಗುತ್ತಿಲ್ಲ ಎಂದು ಹೇಳುತ್ತಾಳೆ. ಆಗ ರಾಜೇಶ್, ನಿನಗೇನಾದರೂ ಅವರ ಔಷಧಿಗಳ ಬದಲು ನಿದ್ರೆ ಮಾತ್ರೆಗಳನ್ನು ಕೊಡುತ್ತಿರಬಹುದು ಎಂದು ಹೇಳುತ್ತಾನೆ. ಇತ್ತ ನಿರ್ಮಲಾ ಜ್ಯೋತಿಗೆ ಮಾಮ ಬಂದಿದ್ದಾರೆ, ಅವರಿಗೆ ಅತ್ತೆ ಏನು ಹೇಳುತ್ತಿರಬಹುದು, ಹೋಗಿ ಕೇಳಿಸಿಕೊ ಎಂದು ಹೇಳುತ್ತಾಳೆ. ಆಗ ಟೀ ತೆಗೆದುಕೊಂಡು ಬಂದ ಜ್ಯೋತಿ ಬಾಗಿಲಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಾ ಇರುತ್ತಾಳೆ. ತಕ್ಷಣ ರಾಜೇಶ್ ಹೊರಗಡೆ ಬಂದು, ನಾನು ಮತ್ತೊಂದು ದಿನ ಬರುತ್ತೇನೆ ಎಂದು ಹೇಳಿ ಹೊರಡುತ್ತಾನೆ. ಅಂದು ರಾತ್ರಿ ಸರೋಜಾ ಜ್ಯೋತಿ ಕೊಟ್ಟ ಮಾತ್ರೆಯನ್ನು ನುಂಗಿದಂತೆ ನಟಿಸಿ ಮಲಗುತ್ತಾಳೆ. ಅಂದು ರಾತ್ರಿ ಅವಿನಾಶ್ ನಿರ್ಮಲಾಗೆ ಒಂದು ಗೋಲ್ಡನ್ ಚೈನ್ ಗಿಫ್ಟ್ ಮಾಡುತ್ತಾನೆ. ಆಕೆಗೆ ಖುಷಿಯಾಗುತ್ತದೆ. ಆಗ ಜ್ಯೋತಿ ಚಂದನ್ಗೆ, ನೀನು ನನಗೆ ಏನು ಗಿಫ್ಟ್ ಕೊಡಲಿಲ್ಲ ಎಂದು ಬೇಜಾರು ಮಾಡಿಕೊಳ್ಳುತ್ತಾಳೆ. ನಂತರ ಮ್ಯೂಸಿಕ್ ಹಾಕಿಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ. ಅದೇ ಸಮಯಕ್ಕೆ ಸರೋಜಾ ಎದ್ದು ಬಂದು ನೋಡುತ್ತಾರೆ. ಆಗ ಅವಳನ್ನು ನೋಡಿ ಸೊಸೆಯಂದಿರು ಇಬ್ಬರಿಗೂ ಶಾಕ್ ಆಗುತ್ತದೆ. ಆಗ ಸರೋಜಾ ಚಂದನ ಹಾಗೂ ಅವಿನಾಶ್ನನ್ನು ಹೊಡೆದು ಅಲ್ಲಿಂದ ಓಡಿಸುತ್ತಾಳೆ. ಆಗ ಸರೋಜಾ ಜ್ಯೋತಿ ಹಾಗೂ ನಿರ್ಮಲಾ ಇಬ್ಬರಿಗೂ ಕಪಾಳಕ್ಕೆ ಬಾರಿಸುತ್ತಾಳೆ. ಮೊದಲು ನಿಮ್ಮ ಗಂಡಂದಿರಿಗೆ ಹಾಗೂ ನಿಮ್ಮ ತವರು ಮನೆಗೆ ನಿಮ್ಮ ಅನಾಚಾರಗಳನ್ನು ತಿಳಿಸುತ್ತೇನೆ ಎಂದು ಬೈಯುತ್ತಾಳೆ. ಆಗ ಜ್ಯೋತಿ ಹಾಗೂ ನಿರ್ಮಲಾ ಇಬ್ಬರು ಕೈ ಮುಗಿದು, ಇದೊಂದು ಕೊನೆಯ ಬಾರಿ ನನ್ನನ್ನು ಕ್ಷಮಿಸಿಬಿಡಿ, ಇನ್ನೆಂದಿಗೂ ಈ ತಪ್ಪು ಮಾಡುವುದಿಲ್ಲ ಎಂದು ಸರೋಜಾಳ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಾರೆ. ಆಗ ಸರೋಜಾ, ನೀವಿಬ್ಬರು ಇನ್ಮೇಲೆ ಈ ಮನೆ ಬಿಟ್ಟು ಹೊರಗೆ ಹೋಗುವಂತಿಲ್ಲ, ಏನೇ ಬೇಕೆಂದರೂ ನಾನೇ ತಂದು ಕೊಡುತ್ತೇನೆ, ನಿಮ್ಮ ಗಂಡಂದಿರಿಗೆ ಆದಷ್ಟು ಬೇಗ ಹೇಳಿ ಅವರ ಜೊತೆ ಕಳಿಸುತ್ತೇನೆ ಎಂದು ಹೇಳುತ್ತಾಳೆ. ಮರುದಿನ ನಿರ್ಮಲಾ ಹಾಗೂ ಜ್ಯೋತಿಗೆ ಹೇಗೆ ಇದರಿಂದ ಬಚಾವಾಗಬಹುದು ಎಂದು ಚಿಂತೆ ಶುರುವಾಗುತ್ತದೆ. ನಂತರ ಜ್ಯೋತಿ ಅತ್ತೆಯ ಹತ್ತಿರ ಬಂದು ಸ್ವಲ್ಪ ತರಕಾರಿ ಬೇಕು ಎಂದು ಹೇಳುತ್ತಾಳೆ. ಆಗ ಸರೋಜಾ ತರಕಾರಿ ತರಲು ಹೊರಗಡೆ ಹೋಗುತ್ತಾಳೆ. ಆಗ ತಕ್ಷಣ ಜ್ಯೋತಿ ಕರೆ ಮಾಡಿ ತನ್ನ ಬಾಯ್ ಫ್ರೆಂಡ್ಗಳನ್ನು ಮನೆಗೆ ಕರೆಸಿಕೊಳ್ಳುತ್ತಾಳೆ. ಆಗ ಚಂದನ್, ಹಾಗಾದರೆ ಈ ಮುದುಕಿಯ ಕತೆ ಮುಗಿಸಿ ಬಿಡೋಣ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತದೆ. ಆಗ ಎಚ್ಚೆತ್ತುಕೊಂಡ ಅವಿನಾಶ್, ಇಂಥ ಕೆಲಸದಲ್ಲಿ ನಾನು ಭಾಗಿಯಾಗುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಜಗಳವಾಡಿಕೊಂಡು ಹೋಗಿಬಿಡುತ್ತಾನೆ. ಆಗ ಚಂದನ್, ನಿನ್ನನ್ನು ಪಡೆಯಲು ನಾನು ಎಷ್ಟು ಕೊಲೆ ಬೇಕಾದರೂ ಮಾಡುತ್ತೇನೆ, ನನ್ನ ಗೆಳೆಯ ಹಣ ಕೊಟ್ಟರೆ ಈ ಕೆಲಸ ಮಾಡು, ನೀವು ಅತ್ತೆಯ ಕತೆ ಮುಗಿಸಿಬಿಡಿ, ಇಂದು ರಾತ್ರಿ ಅವನನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿ ಹೊರಡುತ್ತಾನೆ. ಅಂದು ರಾತ್ರಿ ಜ್ಯೋತಿ ಹಾಲಿನ ಕೀರನ್ನು ಮಾಡಿ ಅದರಲ್ಲಿ ವಿಷವನ್ನು ಹಾಕಿರುತ್ತಾರೆ. ಅದನ್ನು ಕುಡಿದ ಸರೋಜಾ ಎದೆಯ ನೋವು ಬರುತ್ತದೆ. ನಂತರ ಆಕೆಯನ್ನು ದಿಂಬಿನಲ್ಲಿ ಉಸಿರಿ ಕಟ್ಟಿಸಿ ಕೊಲೆ ಮಾಡುತ್ತಾರೆ. ನಂತರ ಚಂದನ್ ಅವಳ ಗೆಳೆಯ ಬೂರನನ್ನು ಕರೆದುಕೊಂಡು ಬರುತ್ತಾನೆ. ಆಗ ಬೂರ ಸರೋಜಾಳ ತಲೆಗೆ ಹೊಡೆದು ಕೆಳಗೆ ಬೀಳಿಸುತ್ತಾನೆ. ಆಗ ಬೂರ, ನೀವು ಇಬ್ಬರು ಪೊಲೀಸರಿಗೆ ಕಳ್ಳರು ಬಂದು ಹಣ ದೋಚುವಾಗ ಸರೋಜಾಳನ್ನು ತಲೆಗೆ ಹೊಡೆದರು ಎಂದು ಹೇಳಿಕೆ ಕೊಡಿ ಅಂತ ಹೇಳುತ್ತಾನೆ. ಆಗ ಜ್ಯೋತಿ ಹಾಗೂ ನಿರ್ಮಲಾ ಹಣದ ಜೊತೆ ಅವನಿಗೆ ಅತ್ತೆಯ ಮೊಬೈಲ್ ಕೂಡ ಕೊಡುತ್ತಾರೆ. ಆಗ ಬೂರ, ನನಗೆ ಇಷ್ಟು ಹಣ ಸಾಕಾಗುವುದಿಲ್ಲ, ಇದರ ಜೊತೆಗೆ ನಾನು ನಿಮ್ಮ ಜೊತೆ ಮಜಾ ಮಾಡಬೇಕು ಎಂದು ಕೇಳುತ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ನಿರ್ಮಲಾ ಒಪ್ಪಿಕೊಳ್ಳುತ್ತಾಳೆ. ಆಗ ಜ್ಯೋತಿ ಮನೆಯಲ್ಲಿದ್ದ ಚಿನ್ನ ಬಂಗಾರ ಹಣವನ್ನೆಲ್ಲ ಚಂದನ್ಗೆ ಕೊಟ್ಟು, ಇದನ್ನು ನೀನು ತೆಗೆದುಕೊಂಡು ಹೋಗಿರು, ಎಲ್ಲ ವಿಷಯ ತಣ್ಣಗಾದ ಮೇಲೆ ಪೂರ್ತಿ ಬ್ಯಾಗನ್ನು ನನಗೆ ವಾಪಸ್ ತಂದು ಕೊಡಬೇಕು ಎಂದು ಹೇಳುತ್ತಾಳೆ. ನಂತರ ಬೂರ, ಇಷ್ಟು ದೊಡ್ಡ ಕಳ್ಳತನವಾಗಿದೆ, ನಿಮಗೆ ಏಟಾಗಿಲ್ಲ ಎಂದರೆ ಹೇಗೆ, ಜ್ಯೋತಿ ಹಾಗೂ ನಿರ್ಮಲಾಗೆ ಇಬ್ಬರಿಗೂ ಗಾಯ ಮಾಡುತ್ತಾನೆ. ಮರುದಿನ ಪೊಲೀಸರಿಗೆ ಜ್ಯೋತಿ ಹಾಗೂ ನಿರ್ಮಲಾ ಸೇರಿಕೊಂಡು ಪೂರ ಸುಳ್ಳು ಕಥೆಯನ್ನು ಹೇಳುತ್ತಾರೆ. ನಂತರ ಸರೋಜಾಳ ಅಣ್ಣ ರಾಜೇಶ್ ಬಂದು ಪೊಲೀಸರಿಗೆ ಸೊಸೆಯರ ಬಗ್ಗೆ ಇದ್ದ ಅನುಮಾನವನ್ನು ಹೇಳಿಬಿಡುತ್ತಾನೆ. ನಂತರ ಪೊಲೀಸರು ಸರೋಜಾಳ ಮನೆಯನ್ನು
ಫೋನನ್ನು ಟ್ರ್ಯಾಕ್ ಮಾಡಲು ಶುರು ಮಾಡುತ್ತಾರೆ. ಬೂರನ ಲೊಕೇಶನ್ ಸಿಕ್ಕಿದ ತಕ್ಷಣ ಅವನನ್ನು ಹಣ ಹಾಗೂ ಮೊಬೈಲ್ ಜೊತೆ ಹಿಡಿದುಕೊಂಡು ಬರುತ್ತಾರೆ. ನಂತರ ಚಂದನ್ ಅನ್ನು ಕೂಡ ಅರೆಸ್ಟ್ ಮಾಡುತ್ತಾರೆ. ಇಬ್ಬರಿಗೂ ಸತ್ಯ ಬಾಯಿ ಬಿಟ್ಟ ಮೇಲೆ ಜ್ಯೋತಿ ಹಾಗೂ ನಿರ್ಮಲಾ ಇಬ್ಬರನ್ನು ಪೊಲೀಸರು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ನಲ್ಲಿ ಕಾತಿಲ್ ಬಹುಯೆ ಎಂದು ಹುಡುಕಿ ನೋಡಬಹುದು.